ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು 9 ಮತ್ತು 10ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ, ಭಾರತದಲ್ಲಿ 2026 ಯಾವ ವರ್ಷವಾಗಿ ಆಚರಣೆ ಮಾಡಲು ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿದೆ? ಅದಕ್ಕೆ ಉತ್ತರ ಕೌಶಲ್ಯ ಅಭಿವೃದ್ಧಿ ವರ್ಷ ಅಂತೇಳಿ. ಸೆಕೆಂಡ್ ಒನ್, 2026 ಭಾರತ ಯಾವ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯವನ್ನ ವಹಿಸಲು ಸಿದ್ಧವಾಗಿದೆ? ಅದಕ್ಕೆ ಉತ್ತರ ಏಸಿಯನ್ ಗೇಮ್ಸ್ ಅಂತೇಳಿ. ಥರ್ಡ್ ಒನ್, ಕೇಂದ್ರ ಸರ್ಕಾರ ಇತ್ತೀಚೆಗೆ ಯಾವ ಯೋಜನೆ ಅಡಿಯಲ್ಲಿ ಹೊಸ ಡಿಜಿಟಲ್ ಆರೋಗ್ಯ ಐಡಿ ವಿಸ್ತರಣೆಯನ್ನ ಘೋಷಣೆಯನ್ನ ಮಾಡಿದೆ? ಉತ್ತರ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತೇಳಿ. 4, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಯಾವ ಹೊಸ ಯೋಜನೆಯನ್ನ ರೈತರಿಗಾಗಿ ಘೋಷಣೆಯನ್ನ ಮಾಡಿದೆ? ಉತ್ತರ ಭೂ ಸಿರಿ ಯೋಜನೆ ಅಂತೇಳಿ. 5, ಇತ್ತೀಚೆಗೆ ಯಾವ ನಗರದಲ್ಲಿ ರಾಷ್ಟ್ರೀಯ ಯುವ ಹಬ್ಬ ಆಯೋಜನೆ ಮಾಡಲಾಗಿದೆ? ಅದಕ್ಕೆ ಉತ್ತರ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆಯೋಜನೆ ಮಾಡಲಾಗಿದೆ. ನೆಕ್ಸ್ಟ್ ಒನ್, 2026 ಭಾರತ ಯಾವ ಕ್ಷೇತ್ರದಲ್ಲಿ ಜಾಗತಿಕ ನಾಯಕತ್ವ ಸಾಧಿಸುವ ಗುರಿಯನ್ನ ಹೊಂದಿದೆ? ಅದಕ್ಕೆ ಉತ್ತರ ಎಐ ಮತ್ತು ಡಿಜಿಟಲ್ ತಂತ್ರಜ್ಞಾನದಲ್ಲಿ ನಾಯಕತ್ವ ಸಾಧಿಸುವ ಗುರಿಯನ್ನ ಭಾರತ ಇಟ್ಟುಕೊಂಡಿದೆ. 7th ಒನ್, ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವ ದಿನವನ್ನ ರಾಷ್ಟ್ರೀಯ ಸ್ವಚ್ಛ ಶಕ್ತಿ ದಿನ ಎಂದು ಘೋಷಣೆಯನ್ನ ಮಾಡಿದೆ? ಅದು ಜನವರಿ 9. 10, ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಇದರ ಪ್ರಮುಖ ಉದ್ದೇಶ ಏನು? ಸಾಗಣೆ ವೆಚ್ಚವನ್ನ ಕಡಿಮೆ ಮಾಡುವುದು ಇದರ ಪ್ರಮುಖ ಉದ್ದೇಶ ಆಗಿದೆ. 10, ಇತ್ತೀಚೆಗೆ ಇಸ್ರೋ ಯಾವ ಯೋಜನೆಯ ಮೂಲಕ ಸೌರ ಅಧ್ಯಯನವನ್ನ ನಡೆಸುತ್ತಿದೆ? ಅದಕ್ಕೆ ಉತ್ತರ ಆದಿತ್ಯ L1. 10, ಇತ್ತೀಚೆಗೆ WHO ಯಾವ ಆರೋಗ್ಯ ಸಮಸ್ಯೆಯನ್ನ ಗ್ಲೋಬಲ್ ಫೆರಿಟಿ ಎಂದು ಘೋಷಣೆಯನ್ನ ಮಾಡಿದೆ? ಅದಕ್ಕೆ ಉತ್ತರ ಮಾನಸಿಕ ಆರೋಗ್ಯ. 11, ವಿಶ್ವ ಪುಸ್ತಕ ಮೇಳದ 53ನೇ ಆವೃತ್ತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಅದು ನಡೆಯುವಂತಹ ಸ್ಥಳ ನವದೆಹಲಿಯಲ್ಲಿ ನಡೆಯುತ್ತದೆ. ಯಾವಾಗ ಅಂತಂದ್ರೆ ಜನವರಿ 10 ನವದೆಹಲಿಯ ಭಾರತ ಮಂಟಪದಲ್ಲಿ ಈ ಒಂದು ಮೇಳವನ್ನ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ಪುಸ್ತಕ ಮೇಳದ ಥೀಮು ಭಾರತೀಯ ಮಿಲಿಟರಿ ಇತಿಹಾಸ, ಶೌರ್ಯ ಮತ್ತು ಬುದ್ಧಿವಂತಿಕೆ ಯಾಟ್ 75 ಅಂತೇಳಿ ಈ ವರ್ಷದ ಥೀಮ್ ಆಗಿದೆ. ಈ ಪುಸ್ತಕ ಮೇಳದ ಆಯೋಜಕರು ನ್ಯಾಷನಲ್ ಬುಕ್ ಟ್ರಸ್ಟ್ ಅಂತೇಳಿ, ಅದಕ್ಕೆ NBT ಅಂತ ಕರಿತೀವಿ. ಈ ವರ್ಷದ ಪುಸ್ತಕ ಮೇಳಕ್ಕೆ ಗೌರವಾನ್ವಿತ ಅತಿಥಿ ರಾಷ್ಟ್ರವಾಗಿ ಕತಾರ್ ದೇಶವನ್ನ ಆಯ್ಕೆಯನ್ನ ಮಾಡಲಾಗಿದೆ. ಮತ್ತು ಈ ವರ್ಷದ ಪುಸ್ತಕ ಮೇಳ ಏನಿದೆಯಲ್ಲ, ಅಲ್ಲಿ ಗಮನ ಸೆಳೆಯುವಂತ ರಾಷ್ಟ್ರ ಯಾವುದಂತಂದ್ರ ಅದು ಸ್ಪೇನ್ ದೇಶ ಆಗಿದೆ. ಈ ವರ್ಷ ಈ ಏನ್ 53ನೇ ಆವೃತ್ತಿಯ ಪುಸ್ತಕ ಮೇಳ ಆಗತ್ತಲ್ಲ, ಇಲ್ಲಿ ಎಲ್ಲಾ ಸಂದರ್ಶಕರಿಗೆ ಉಚಿತ ಪ್ರವೇಶವನ್ನ ಅಥವಾ ಪರಿಚಯವನ್ನ ಇಲ್ಲಿ ಅವಕಾಶವನ್ನ ಮಾಡಿ ಕೊಡಲಾಗಿದೆ. ಇದು ಮೊದಲನೆಯ ಬಾರಿ. ಇಷ್ಟು ಮಾಹಿತಿಯನ್ನ ನಮ್ಮ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು. 12, ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯ NESL ಅನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ಇದು ಸ್ಥಾಪನೆ ಆಗಿದ್ದು ನವದೆಹಲಿಯಲ್ಲಿ ಸ್ಥಾಪನೆ ಆಗ್ತದೆ. ಇದು CSIR
IR ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯದಲ್ಲಿ ಈ NPL ಅನ್ನ ಸ್ಥಾಪನೆಯನ್ನ ಮಾಡಲಾಗ್ತದ. ಇದರಲ್ಲಿ ಏನು ಸಾಧನೆ ಅಂತಂದ್ರ ಈ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯ ಏನಿದೆಯಲ್ಲ ಇದು ಇಂಗ್ಲೆಂಡ್ ದೇಶದಲ್ಲಿ ಮಾತ್ರ ಕಂಡು ಬರ್ತದ. ಅದಕ್ಕೆ ನಾವು UK ಅಂತ ಕರಿತೀವಿ. UK ಯನ್ನ ಹೊರತುಪಡಿಸಿದ್ರ ನಾವೇನ್ ಸ್ಥಾಪನೆ ಮಾಡ್ಯವಲ್ಲ ಇದು ವಿಶ್ವದ 2ನೆಯ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯ ಆಗಿದೆ. ಫಸ್ಟ್ ಒನ್ ಇಂಗ್ಲೆಂಡು ಅಥವಾ ಬ್ರಿಟನ್ ಅಥವಾ UK ಅಂತ ಕರಿತೀವಿ. 2ನೇದು ಯಾವುದು ನಮ್ಮ ಭಾರತ ದೇಶ. ಓಕೆನಾ. ಇದ್ರಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರ ರಾಷ್ಟ್ರೀಯ ಶುದ್ಧವಾದಂತ ಗಾಳಿ ಮತ್ತು ನಗರ ಕಾರ್ಯಕ್ರಮಗಳಿಗೆ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಓಕೆನಾ. ಇದು ಕೂಡ ಪ್ರಮುಖವಾದಂತ ಪ್ರಚಲಿತ ಘಟನೆ ಆಗಿದೆ. ನೆಕ್ಸ್ಟ್ ಒನ್, ಪ್ರವಾಸಿ ಭಾರತೀಯ ದಿವಸವನ್ನ ನಾವು ಇಂಡಿಯಾದೊಳಗ ಆಚರಣೆಯನ್ನ ಮಾಡ್ತೀವಿ. ಅದು ಜನವರಿ 9ರಂದು ಆಚರಣೆಯನ್ನ ಮಾಡಲಾಗ್ತದ. ಭಾರತೀಯ ದಿವಸ ಪ್ರವಾಸಿ ಭಾರತೀಯ ದಿವಸ ಏನಿದೆಯಲ್ಲ ಇದು ಮಹಾತ್ಮ ಗಾಂಧೀಜಿಯವರು 1915ರಲ್ಲಿ ಈ ಜನವರಿ 9ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರ. ಹೀಗಾಗಿ ಆ ಒಂದು ದಿನದ ನೆನಪಿಗಾಗಿ ಈ ಜನವರಿ 9ನ್ನ ನಾವೇನ್ ಮಾಡ್ತೇವಿ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ. ಈ ಒಂದು ದಿನವನ್ನ 2003ನೇ ಇಸ್ವಿಯೊಳಗ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಈ ದಿನವನ್ನ ಘೋಷಣೆಯನ್ನ ಮಾಡ್ತಾರ. ಅದಾದ್ಮೇಲೆ ಈ 2026 ಜನವರಿಯಲ್ಲಿ ಭಾರತ ಸರ್ಕಾರವು ಭಾರತ ಆಕ್ಟ್ 2026 ಸೇವೆ ಸುಸಾನ ಮತ್ತು ಸಮೃದ್ಧಿ ಎಂಬ ವಿಷಯದ ಮೇಲೆ ಹೆಚ್ಚಿನ ಗಮನವನ್ನ ಹರಿಸುವುದರ ಮೂಲಕ ಈ ವರ್ಷದ ಪ್ರವಾಸಿ ಭಾರತೀಯ ದಿವಸವನ್ನ ಜನವರಿ 9ರಂದು ಆಚರಣೆಯನ್ನ ಮಾಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 14, ಕುಮಾನಿ ಬ್ಯಾಂಕ್ ಮಣ್ಣಿನ ಜ್ವಾಲಾಮುಖ ಯಾವ ದೇಶದಲ್ಲಿ ಕಂಡು ಬರ್ತದ? ಅದಕ್ಕೆ ಉತ್ತರ ಅಜರ್ಬೈಜಾನ್ ದೇಶದಲ್ಲಿ ಇದು ಕಂಡು ಬರ್ತದೆ. ನೆಕ್ಸ್ಟ್ ಒನ್, ಸಾರ್ವಜನಿಕ ಖರ್ಚಿನಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಸುಧಾರಿಸಲು CAG ಬಳಸುವ ಡಿಜಿಟಲ್ ವೇದಿಕೆಯನ್ನ ನಾವು ಹೆಸರನ್ನ ಕೊಡಬೇಕಾಗ್ತದೆ. ಇದಕ್ಕೆ ಉತ್ತರ ಯಾವಂತಂದ್ರೆ ಸಿ ಓಪನ್ ಡೇಟಾ ಕಿಟ್ ಅಂತೇಳಿ ODK ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಯಾವ ಸಚಿವಾಲಯವು ಸಶಕ್ತ ಭೇಟಿ ಮತ್ತು ಈ ದೃಷ್ಟಿ ಉಪಕ್ರಮವನ್ನ ಪ್ರಾರಂಭನೆಯನ್ನ ಮಾಡಿದೆ? ಶಿಕ್ಷಣ ಸಚಿವಾಲಯ ಈ ಒಂದು ಉಪಕ್ರಮವನ್ನ ಅನುಷ್ಠಾನಕ್ಕೆ ತಂದಿದೆ. 17, ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆಯ ಹೆಸರು ಏನಂತೇಳಿ? ಅದರ ಹೆಸರು ಅಮ್ಜಿ ಖಾದ್ ಸೇತುವೆ ಅಂತೇಳಿ. 18, ರಾಷ್ಟ್ರೀಯ ನದಿ ಸಂಚಾರ ಮತ್ತು ಸಂಚರಣೆ ವ್ಯವಸ್ಥೆಯನ್ನ ಅದಕ್ಕ NRT ಮತ್ತು NS ಅಂತ ಕರಿತೀವಿ. ಯಾವ ಸಚಿವಾಲಯ ಪ್ರಾರಂಭವನ್ನ ಮಾಡಿದೆ? ಅದಕ್ಕೆ ಉತ್ತರ ಬಿ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಇದನ್ನ ಪ್ರಾರಂಭವನ್ನ ಮಾಡಿದೆ. 19, ಸಂವಾದ ಭಾರತ ಎಂಬ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಲಾಗ್ತದೆ. ಈ ಪುಸ್ತಕವನ್ನ ಬರೆದಂತ ಲೇಖಕರು ಬರಗೂರ್ ರಾಮಚಂದ್ರಪ್ಪ. ಈ ಪುಸ್ತಕವನ್ನ ಪ್ರಕಟಣೆ ಮಾಡುವಂತ ಪುಸ್ತಕನಾಲಯ ಜನಪ್ರಕಾಶನ ಪುಸ್ತಕನಾಲಯ ಮಾಡ್ತದ. ಸಂವಾದ ಭಾರತ ಎಂಬ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡ್ತದೆ. 20, ಭಾರತ ಮತ್ತು ಚೀನಾ ಇತರೆ ದೇಶಗಳ ಮೇಲೆ ಅಮೆರಿಕ 500% ಸುಂಕವನ್ನ ಹಾಕಲು ತೀರ್ಮಾನವನ್ನ ಮಾಡಿದೆ. ಓಕೆನಾ. ಭಾರತ, ಚೀನಾ, ಬ್ರೆಜಿಲ್ ಸೇರಿದಂತೆ ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ದೇಶಗಳ ಮೇಲೆ 500% ಸುಂಕವನ್ನ ವಿಧಿಸುವ ಪ್ರಸ್ತಾಪಿತ ದ್ವಿಪಕ್ಷೀಯ ರಷ್ಯಾ ನಿರ್ಬಂಧ ವಿಧೇಯಕಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮ್ಮತಿಯ ಮುದ್ರೆಯನ್ನ ಹಾಕಿದ್ದಾರೆ. ಇದು ಕೂಡ ಅತಿ ಪ್ರಮುಖವಾದಂತಹ ಒಂದು ಪ್ರಚಲಿತ ಘಟನೆ ಆಗಿದೆ.
21 ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ 2020 ಪ್ರಶಸ್ತಿಯನ್ನ ಡಾಕ್ಟರ್ ಜಯಮಾಲಾ ಅವರಿಗೆ ನೀಡಲಾಗಿದೆ. 2021 ಪ್ರಶಸ್ತಿಯನ್ನ ಸಾರಾ ಗೋವಿಂದು ಅವರಿಗೆ ಕೊಡಲಾಗಿದೆ. ಇನ್ನು ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ 2020 MS ಸತ್ಯು ಅಂತೇಳಿ, 2021 ಕೆ ಶಿವರುದ್ರಯ್ಯ. ಓಕೆನಾ. 23 ಡಾಕ್ಟರ್ ವಿಷ್ಣುವರ್ಧನ ಪ್ರಶಸ್ತಿಯನ್ನ 2020 ಪ್ರಗತಿ ಅಶ್ವಥ್ ನಾರಾಯಣ, 2021 ಪ್ರಶಸ್ತಿಯನ್ನ MK ಸುಂದರ್ ರಾಜ್ ವ್ಯಕ್ತಿಗೆ ಈ ಪ್ರಶಸ್ತಿಗಳನ್ನ ನೀಡಲಾಗಿದೆ. 24 ವೇದಾಂತ ರಿಸೋರ್ಸಸ್ ಲಿಮಿಟೆಡಿನ ಅಧ್ಯಕ್ಷ ಅನಿಲ್ ಅಗರ್ವಾಲ ಅಂತೇಳಿ, ಈ ವ್ಯಕ್ತಿಗೆ 71 ವಯಸ್ಸು. ಇವರು ತಮ್ಮ ಸಂಪತ್ತಿನ 75% ಭಾಗವನ್ನ ಸಮಾಜ ಸೇವೆಗಾಗಿ ದಾನ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಯಾಕಂತಂದ್ರ ಸ್ಕಿನ್ನಿಂಗ್ ಮಾಡುವಾಗ ಅಪಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದ್ದ ತನ್ನ ಪುತ್ರ ಅಗ್ನಿವೇಶ್ ಅಗರ್ವಾಲ ಅಂತೇಳಿ, ಇವರು 49 ವಯಸ್ಸಾಗಿತ್ತು. ಬುಧವಾರ ನಿವಾಕಲ್ಲಿ ಏನ್ ಮಾಡ್ತಾರ, ಆಸ್ಪತ್ರೆಯಲ್ಲಿ ನಿಧನರಾದ ಬೆನ್ನಲ್ಲಿ ಈ ಒಂದು ಘೋಷಣೆಯನ್ನ ಅನಿಲ್ ಅಗರ್ವಾಲ್ ಅವರು ಮಾಡ್ತಾರೆ. ಅವರ ಒಟ್ಟು ಸಂಪತ್ತು 27,000 ಕೋಟಿ, ಅದರಲ್ಲಿ 20,000 ಕೋಟಿ ಹಣವನ್ನ ದಾನ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. 25 ಅಕ್ಕಾ ಪಡೆ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಂತ ರಾಜ್ಯ ಅದು ಕರ್ನಾಟಕ. ಯಾ ಪಡೆ? ಅಕ್ಕಾ ಪಡೆ ಅಂತೇಳಿ. ಇದು ಯಾಕಂತಂದ್ರ ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಅಥವಾ ಶೋಷಣೆ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯ ಹಸ್ತ ಮತ್ತು ರಕ್ಷಣೆ ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಯಾವ್ದಂತಂದ್ರ ಅದು ಅಕ್ಕಾ ಪಡೆ ಯೋಜನೆ. ಅದನ್ನು ಕರ್ನಾಟಕ ಅನುಷ್ಠಾನಕ್ಕೆ ತಂದಿದೆ. ಇಷ್ಟು ವಿದ್ಯಾರ್ಥಿಗಳೇ 9 ಮತ್ತು 9ನೇ ತಾರೀಕಿನ ಪ್ರಚಲಿತ ಘಟನೆಗಳು ಆಗಿವೆ. ನೆಕ್ಸ್ಟ್ ಒನ್ 10ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ಚರ್ಚೆಯನ್ನ ಮಾಡೋಣ. ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಗೆನವಾ ನದಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅದಕ್ಕೆ ಉತ್ತರ, ಈ ನದಿ ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸೆಕೆಂಡ್ ಒನ್ 2025 ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಪ್ರಶಸ್ತಿಯನ್ನ ಗೆದ್ದಂತವರು ಯಾರು? ವಿಕ್ಟರ್ ಎಕ್ಸ್ಲೇನ್ ಮತ್ತು ಆನ್ ಸೆ ಯಂಗ್ ಈ ಒಂದು ಪ್ರಶಸ್ತಿಯನ್ನ ಗೆದ್ದಂತ ವ್ಯಕ್ತಿಗಳು ಆಗಿದ್ದಾರೆ. ನೆಕ್ಸ್ಟ್ ಒನ್ ಮಲೇಷ್ಯಾದಲ್ಲಿ ನಡೆದ 9ನೆಯ ಜೋಹರ್ ಅಂತಾರಾಷ್ಟ್ರೀಯ ಓಪನ್ ಚೆಸ್ ಪಂದ್ಯಾವಳಿಯನ್ನ ಗೆದ್ದವರು ಯಾರು? ಅದಕ್ಕೆ ಉತ್ತರ, ಇನಿಯನ್ ಫನ್ಯರ್ ಸೇಲಂ ಎಂಬ ವ್ಯಕ್ತಿಯ ಮನನ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ದಾನೆ. 4 38ನೆಯ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪುರುಷರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಯಾವ ರಾಜ್ಯವು ಚಿನ್ನದ ಪದಕವನ್ನ ಗೆದ್ದಿದೆ? ಅದಕ್ಕೆ ಉತ್ತರ, ಉತ್ತರ ಪ್ರದೇಶ. 5 ವಿಕಾಸ್ ಅಂದ್ರ ವಿಕ್ರಮ್ ಅಂಬಾಲಾಲ್ ಸಾರಾಭಾಯ್ ಅಂತೇಳಿ ಇಂಜಿನ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ? ಅದನ್ನ ಅಭಿವೃದ್ಧಿ ಪಡಿಸಿದ ಸಂಸ್ಥೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಂತ ಏನ್ ಕರಿತೇವಲ್ಲ, ಈ ಇಂಜಿನ್ ಅನ್ನ ಅಭಿವೃದ್ಧಿ ಪಡಿಸಿದೆ. 6 ಕಮಲಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಇದು ಅರುಣಾಚಲ ಪ್ರದೇಶ ಕಂಡು ಬರುವಂತ ಪ್ರಾಜೆಕ್ಟ್ ಆಗಿದೆ. 7 2026 ಜನವರಿ ಮೊದಲ ವಾರದಲ್ಲಿ ಯಾವ ದೇಶವು ತನ್ನ ರಾಜಧಾನಿಯನ್ನ ಬದಲಾವಣೆಯನ್ನ ಮಾಡಿದೆ? ಉತ್ತರ ಬಿ ಇಕ್ವೇಟೋರಿಯನ್ ಗಿನಿಯಾ ಅಂತೇಳಿ ಈ ದೇಶವು ತನ್ನ ರಾಜಧಾನಿಯನ್ನ ಬದಲಾವಣೆಯನ್ನ ಮಾಡಿದೆ. 8 ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಕ್ಷೇತ್ರಕ್ಕೆ 1 ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆಗೆ ಒತ್ತನ್ನ ನೀಡಿದೆ? ಉತ್ತರ ಹಸಿರು ಇಂಧನ. 9 ಭಾರತದ ಯಾವ ನಗರದಲ್ಲಿ ಹೊಸ ಸೆಮಿಕಂಡಕ್ಟರ್ ಪಾರ್ಕ್ ಅನ್ನ ಸ್ಥಾಪನೆಗೆ ಅನುಮೋದನೆಯನ್ನ ನೀಡಲಾಗಿದೆ? ಅದಕ್ಕೆ ಉತ್ತರ
ಅಹಮದಾಬಾದ್ ಅಂತೇಳಿ. 10. ಇತ್ತೀಚೆಗೆ ಭಾರತ ಮತ್ತು ಜಪಾನ್ ನಡುವಿನ ಸಭೆಯಲ್ಲಿ ಪ್ರಮುಖವಾಗಿ ಯಾವ ವಿಷಯ ಚರ್ಚೆ ಆಯಿತು? ರಕ್ಷಣಾ ಸಹಕಾರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಚರ್ಚೆಯನ್ನ ಮಾಡಲಾಯಿತು. 11. ಭಾರತದ ಮೊದಲ ಎಐ ಆಧಾರಿತ ನ್ಯಾಯಾಲಯ ಪೈಲಟ್ ಪ್ರಾಜೆಕ್ಟ್ ಅನ್ನ ಯಾವ ಒಂದು ರಾಜ್ಯದಲ್ಲಿ ಆರಂಭವನ್ನ ಮಾಡಲಾಗಿದೆ? ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಆರಂಭವನ್ನ ಮಾಡಲಾಗಿದೆ. ನೆಕ್ಸ್ಟ್ ಒನ್, ವಿಶ್ವದ ಮೊದಲ ಪತ್ರಿಕೆ ಯಾವುದು? ಅದು ಗೆಜೆಟ್ ಅಂತೇಳಿ, ಅದು ವಾರ್ತಾಪತ್ರಿಕೆ. ಆ ಪತ್ರಿಕೆಯನ್ನ 1623ರಲ್ಲಿ ಇಟಲಿಯ ವೆನಿಸ್ನಲ್ಲಿ ಪ್ರಕಟಣೆಯನ್ನ ಮಾಡಲಾಯಿತು. ವಿಶ್ವ ಹಿಂದಿ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಇದು ಜನವರಿ 10ರಂದು ಆಚರಣೆಯನ್ನ ಮಾಡಲಾಗ್ತದೆ. ಈ ಒಂದು ಆಚರಣೆಯನ್ನ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು 2006 ಜನವರಿ 9ರಂದು ಘೋಷಣೆಯನ್ನ ಮಾಡಿದ್ದು. ನೆಕ್ಸ್ಟ್ ಒನ್, ರಷ್ಯಾ ಒಕ್ಕೂಟ ರಾಷ್ಟ್ರಗಳ ಸಂಯೋಗದಲ್ಲಿ ಉಜ್ಕಿಸ್ತಾನ್ ರಾಜಧಾನಿ ತಾಸ್ಕೆಟ್ನಲ್ಲಿ 1966ನೇ ಇಸ್ವಿಯೊಳಗ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಮೊಹಮ್ಮದ್ ಅಯೂಬ್ ಖಾನ್ ರವರ ನಡುವೆ ತಾಸ್ಕೆಟ್ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗ್ತದೆ. ಯಾವಾಗ? 1966 ಜನವರಿ 10ಕ್ಕೆ. ಈಗ 2026 ಏನ್ ಬಂತಿಲ್ಲ, ಇಲ್ಲಿಗೆ ಈ ಒಪ್ಪಂದವಾಗಿ ಎಷ್ಟು ವರ್ಷ ಆತಂದ್ರ 60 ಇಯರ್ಸ್ ಮುಗಿತದ. ಹೀಗಾಗಿ ಎಕ್ಸಾಮ್ ಒಳಗೆ ಕೇಳಬಹುದು. ಈ ಒಂದು ಮಾಹಿತಿಯನ್ನ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಡಬೇಕು. ನೆಕ್ಸ್ಟ್ ಒನ್, ಪ್ರಪಂಚದ ಅತ್ಯುತ್ತಮ ವಿಮಾನಯಾನ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಆ ವಿಮಾನಯಾನ ಕತಾರ್ ಏರ್ವೇಸ್ ಅನ್ನ ಪ್ರಪಂಚದಲ್ಲಿ 2025ರ ಅತ್ಯುತ್ತಮ ವಿಮಾನ ಸಂಸ್ಥೆ ಎಂದು ಜಾಗತಿಕ ಸಂಸ್ಥೆ ಕೇಟ್ ರಾಕ್ಸ್ ಗುರುತಿಸಿದೆ. ಈ ಒಂದು ವಿಮಾನಯಾನ ಸಂಸ್ಥೆ ಜನವರಿ 20, 1994ರಲ್ಲಿ ಪ್ರಾರಂಭವಾದ ಕತಾರ್ ಏರ್ವೇಸಿನ ಪ್ರಧಾನ ಕಚೇರಿ ಕತಾರ್ನ ದೋಹಾದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಒನ್, ಕಾಸರಗೋಡಿನಲ್ಲಿ ಮಲಯಾಳಿಯಂ ಕಡ್ಡಾಯಕ್ಕೆ ಕರ್ನಾಟಕ ವ್ಯಂಗ್ಯವಾಗಿ ಕೇರಳ ಜೊತೆ ಭಾಷಾ ಯುದ್ಧವನ್ನ ಪ್ರಾರಂಭವನ್ನ ಮಾಡಿದೆ. ಅಂದ್ರ ಈ ಕಾಸರಗೋಡು ಏನಿದೆಯಲ್ಲ, ಅಲ್ಲಿ ಹೆಚ್ಚು ಕಡಿಮೆ 200ಕ್ಕಿಂತ ಹೆಚ್ಚಿನ ಕನ್ನಡ ಮಾಧ್ಯಮ ಶಾಲೆಗಳು ಬರ್ತಾವ. ಆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೇರಳ ಸರ್ಕಾರ ಅಲ್ಲಿ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಮಾಡ್ಬೇಕಂತೇಳಿ ಪ್ರಸ್ತಾಪವನ್ನ ಸಲ್ಲಿಕೆಯಾಗಿದೆ. ಅದಕ್ಕಾಗಿ ಕರ್ನಾಟಕ ಆ ಒಂದು ಬಿಲ್ಗೆ ಅಸಮ್ಮತವನ್ನ ವ್ಯಕ್ತಪಡಿಸುವುದರ ಮೂಲಕ ರಾಷ್ಟ್ರಪತಿಯವರಿಗೆ ಅಪೀಲ್ ಅನ್ನ ಮಾಡುವಂತ ಕೆಲಸವನ್ನ ಕರ್ನಾಟಕ ಮಾಡಿದೆ. ನೆಕ್ಸ್ಟ್ ಒನ್, ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಈಜುಗಾಗಿ ತಾಂತ್ರಿಕ ಶಿಬಿರವನ್ನ ಇಟ್ಟುಕೊಳ್ಳಲಾಗಿದೆ. ಕರ್ನಾಟಕ ಈಜು ಅಸೋಸಿಯೇಷನ್ ರಾಜ್ಯದ 20 ಅಗ್ರ ಈಜುಗಾರರಾಗಿ 4 ದಿನಗಳ ಬಯೋಮೆಕಾನಿಕಲ್ ಅಸೆಸ್ಮೆಂಟ್, ಜೈವಿಕ ಯಾಂತ್ರಿಕ ಮೌಲ್ಯಮಾಪನ ಅಂತ ಕರಿತೀವಲ್ಲ, ಈ ಶಿಬಿರವನ್ನ ಆಯೋಜನೆಯನ್ನ ಮಾಡಲಾಗಿದೆ. ಇದು ದೇಶದಲ್ಲಿ ಈ ತರ ಶಿಬಿರವನ್ನ ಹಮ್ಮಿಕೊಂಡಂತ ಮೊಟ್ಟ ಮೊದಲ ರಾಜ್ಯ ಯಾವಂತಂದ್ರ ಅದು ಕರ್ನಾಟಕ ಎಂಬ ಗೌರವವನ್ನ ಪಡೆದುಕೊಳ್ಳುತ್ತದೆ. ನೆಕ್ಸ್ಟ್ ಒನ್, ವಿಜಯಪುರದಲ್ಲಿ ರಾಜ್ಯದ ಮೊದಲ ಸೈಕ್ಲಿಂಗ್ ವೆಲೋಡೋಮ್ ಅನ್ನ ಉದ್ಘಾಟನೆಯನ್ನ ಮಾಡಲಾಗಿದೆ. ರಾಜ್ಯದ ಮೊದಲ ಸೈಕ್ಲಿಂಗ್ ವೆಲೋಡೋಮ್, ಇದನ್ನ ಸೈಕ್ಲಿಂಗ್ ರಾಜಧಾನಿ ಅಂತೇಳಿ ನಾವು ಏನ್ ಮಾಡ್ತೀವಿ, ವಿಜಯಪುರ ಜಿಲ್ಲೆಯನ್ನ ಕರಿತೀವಿ. ಇದು ಮೊಟ್ಟ ಮೊದಲ ವಿಶ್ವ ದರ್ಜೆಯ ಸೈಕ್ಲಿಂಗ್ ವೆಲೋಡೋಮ್ ಅನ್ನ ಶುಕ್ರವಾರ ಏನ್ ಮಾಡ್ತೀವಿ, ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಮಾಡಲಾಗಿದೆ. 10.7 ಕೋಟಿ ವೆಚ್ಚದಲ್ಲಿ ಭೂತನಾಳ್ ಕೆರೆ ಅಂಗಳದಲ್ಲಿ ವೆಲೋಡೋಮ್ ನಿರ್ಮಾಣ ಮಾಡಲಾಗಿದೆ. ಇದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವ ಎಂಬಿ ಪಾಟೀಲ್ ಅವರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೆಕ್ಸ್ಟ್ ಒನ್, ವಾಯು ಮಾಲಿನ್ಯದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಇದು 2ನೇ ಸ್ಥಾನ, 3ನೇ ಸ್ಥಾನ, 4, 5, 6, 7ನೇ ಸ್ಥಾನ. ಅತಿ ಹೆಚ್ಚು ವಾಯು ಮಾಲಿನ್ಯ ಒಳಗೊಂಡಿರುವಂತಹ ಭಾರತದ ರಾಜ್ಯ ಅದು ಉತ್ತರ ಪ್ರದೇಶ ರಾಜ್ಯ. ಆ ಒಂದು ವರದಿಯನ್ನ ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಕ್ಲೀನ್ ಏರ್ CREA ಈ ಒಂದು ವರದಿಯನ್ನ ಬಿಡುಗಡೆಯನ್ನ ಮಾಡಿದೆ. ನೆಕ್ಸ್ಟ್ ಒನ್, ಈ ಒಂದು ಸ್ಟೇಟ್ಮೆಂಟ್ ನೋಡ್ರಿ,
ಮೋದಿಯ ಆಸ್ತಿ ಮೌಲ್ಯ 82% ಮತ್ತು ರಾಹುಲ್ ಗಾಂಧಿಯ ಆಸ್ತಿ ಮೌಲ್ಯ 117ರಷ್ಟು ಹೆಚ್ಚಳವನ್ನ ಸಾಧಿಸಿದೆ. ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಸಾಧನೆ ಆದವರು ಮಹಾರಾಷ್ಟ್ರದ ಒಬ್ಬ ಸಂಸದ. ಇದು ನರೇಂದ್ರ ಮೋದಿ ಅವರ ಅಂಕಿಅಂಶ, ಇದು ರಾಹುಲ್ ಗಾಂಧಿ ಅವರ ಅಂಕಿಅಂಶ. ಇಲ್ಲಿ ಏನ್ ಅಂಕಿಅಂಶ ಕಾಣ್ತಾವಲ್ಲ, ಈ ಎಲ್ಲಾ ಅಂಕಿಅಂಶ ನಿಯಮನ ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಒಂದು ಪ್ರಶ್ನೆಯನ್ನ ಇದ್ರ ಮೇಲೆ ನಾವು ಪರೀಕ್ಷೆಯಲ್ಲಿ ಓಪನ್ ಇಟ್ಕೋಬಹುದು. ನೆಕ್ಸ್ಟ್ ಭಾರತದ ಜಿಡಿಪಿಯ ಬೆಳವಣಿಗೆ ದರ ಬಗ್ಗೆ ಮಾಹಿತಿಯನ್ನ ನಾವು ಕಲೆ ಹಾಕೋಣ. ಇಲ್ಲಿ EMDA ವರದಿಯ ಪ್ರಕಾರ ಭಾರತದ ಜಿಡಿಪಿಯ ಬೆಳವಣಿಗೆ ದರ 6.7 ಅಂತೇಳಿ ವರದಿಯನ್ನ ಬಿಡುಗಡೆಯನ್ನ ಮಾಡಿದೆ. ಅದು 2026ನೇ ಇಶ್ಯೂ ಒಳಗ. ಇನ್ನು ಭಾರತೀಯ ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ NSO ಅಂತ ಕರಿತೀವಲ್ಲ, ಇದರ ಪ್ರಕಾರ 7.4ರಷ್ಟು ಬೆಳವಣಿಗೆಯನ್ನ ಸಾಧಿಸುತ್ತದೆ. ಇನ್ನ ಮಾರ್ಗನ್ ಸ್ಟ್ಯಾನ್ಲಿ ವಿಶ್ಲೇಷಣೆ ಪ್ರಕಾರ ಭಾರತದ ಜಿಡಿಪಿ ಬೆಳವಣಿಗೆ ದರ 7.6 ಅಂತೇಳಿ ಬಿಡುಗಡೆಯನ್ನ ಮಾಡಿದೆ. ಇನ್ನು ವಿಶ್ವಸಂಸ್ಥೆ ಅಂದಾಜು ಮಾಡಿದ್ದು 6.6 ಅಂತೇಳಿ ಅಂದಾಜನ್ನ ಮಾಡಿದೆ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಏನಿದೆಯಲ್ಲ, ಇದು 6ಕ್ಕಿಂತ ಹೆಚ್ಚು ಬೆಳವಣಿಗೆ ದರವನ್ನ ಹೊಂದಬಹುದು ಅಂತೇಳಿ ಭಾರತದ ದೇಶದ ಜಿಡಿಪಿ ಬೆಳವಣಿಗೆ ದರವನ್ನ ವಿವಿಧ ಸಂಸ್ಥೆಗಳು ವಿವಿಧ ರೀತಿಯಾಗಿ ಅಂಕಿಅಂಶವನ್ನ ಬಿಡುಗಡೆಯನ್ನ ಮಾಡಿವೆ. ಓಕೆನಾ? ಇದನ್ನು ಕೂಡ ಎಕ್ಸಾಮ್ ಕೇಳುವಂತ ಸಂಭವ ಹೆಚ್ಚಾಗಿ ಇರ್ತದೆ. ಅದಕ್ಕಾಗಿ ಈ ಅಂಕಿಅಂಶವನ್ನ ಕಲೆ ಹಾಕ್ರಿ. ನೆಕ್ಸ್ಟ್ ಒನ್, ನಗದು ರಹಿತ ಚಿಕಿತ್ಸೆ. ಅದಕ್ಕೆ ಪ್ರಧಾನಿ ಮಂತ್ರಿಗಳು ಏನ್ ಮಾಡ್ತಾರ, ಶೀಘ್ರವಾಗಿ ಚಾಲನೆಯನ್ನ ಕೊಡ್ತಾರ. ರಸ್ತೆ ಅಪಘಾತಗಳಲ್ಲಿ ಗಾಯಾಳು ಆಗುವಂತ ವ್ಯಕ್ತಿಗಳಿಗೆ ನಗದು ರಹಿತವಾಗಿ ಚಿಕಿತ್ಸೆ ಒದಗಿಸುವಂತ ಒಂದು ಯೋಜನೆ ಆಗಿದೆ. ಈ ಯೋಜನೆಯನ್ನ 2024 ಮಾರ್ಚ್ ನಲ್ಲಿ ಚಂಡೀಗಢ್ನಲ್ಲಿ ಆರಂಭವನ್ನ ಮಾಡಲಾಗಿತ್ತು. ಅವಾಗ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಚಲಾವಣೆ ಇತ್ತು. ಈಗ ದೇಶದ ಎಲ್ಲಾ ರಾಜ್ಯಗಳಿಗೆ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಈ ಯೋಜನೆ ಅಡಿಯಲ್ಲಿ ತಲಾ 1.5 ಲಕ್ಷದವರೆಗೆ ಅಪಘಾತ ನಡೆದ ದಿನದಿಂದ 7 ದಿನಗಳವರೆಗೆ ನಗದು ರಹಿತವಾಗಿ ಚಿಕಿತ್ಸೆಯನ್ನ ಪಡೆಯಲು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಓಕೆನಾ? ಇದು ಕೂಡ ಗಮನಿಸಬೇಕು. ನೆಕ್ಸ್ಟ್ ಒನ್, 2026 ಆಸ್ಕರ್ ಪ್ರಶಸ್ತಿಗೆ ಟೋಟಲ್ ಆಗಿ 201 ಚಿತ್ರಗಳ ಅತ್ಯುತ್ತಮ ಚಿತ್ರಪಟ್ಟಿಯಲ್ಲಿ ಪ್ರಕಟಣೆಯನ್ನ ಆಗಿದೆ. ಏನ್ ಖುಷಿ ವಿಚಾರ ಅಂತಂದ್ರ, ಈ 201 ಏನಿದೆಯಲ್ಲ, ಇದರಲ್ಲಿ ಭಾರತದ 5 ಚಿತ್ರಗಳು ಆಯ್ಕೆ ಆಗಿವೆ. ಅವ್ಯಾವ ಅಂತಂದ್ರ ಕಾಂತಾರ ಚಾಪ್ಟರ್ 1, ತನ್ವಿ ದಿ ಗ್ರೇಟು, ಅನಿಮೇಟೆಡ್, ಮಹಾ ಅವತಾರ ನರಸಿಂಹ ಮತ್ತು ಟೂರಿಸ್ಟ್ ಫ್ಯಾಮಿಲಿ. ಇವು ಆಸ್ಕರ್ ಪ್ರಶಸ್ತಿಯ ಅತ್ಯುತ್ತಮ ಚಿತ್ರದ ಪಟ್ಟಿಯಲ್ಲಿ ಭಾರತದ 5 ಚಿತ್ರಗಳು ಆಯ್ಕೆ ಆಗಿವೆ. ಇಷ್ಟು ವಿದ್ಯಾರ್ಥಿಗಳೇ 9 ಮತ್ತು 10ನೇ ತಾರೀಕಿನ ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ 11 ಮತ್ತು 12ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಇಲ್ಲಿ ಆಯ್ದುಕೊಂಡಿರುವಂತಹ ಪ್ರಶ್ನೆಗಳು ಹೆಚ್ಚಾಗಿ GK ಟುಡೇ, ಆಮೇಲೆ IAS ಬಾಬಾ ವೆಬ್ಸೈಟ್ ಆಗ್ಬಹುದು, ಆಮೇಲೆ ಕನ್ನಡ ಎಲ್ಲಾ ಪತ್ರಿಕೆ, ಇಂಗ್ಲಿಷ್ ನಲ್ಲಿ ದ ಹಿಂದೂ ಪತ್ರಿಕೆ, ಟೈಮ್ಸ್ ಆಫ್ ಇಂಡಿಯಾ, ಎಲ್ಲಾ ಸೋರ್ಸ್ ಗಳನ್ನ ನಾನು ಬಳಸಿಕೊಂಡು ನಿಮಗೆ ಪರೀಕ್ಷೆಗೆ ಉಪಯುಕ್ತವಾದಂತ ಪ್ರಶ್ನೆಗಳನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.